ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಅಥಣಿ ಅಗ್ನಿಶಾಮಕ ಸಿಬ್ಬಂದಿಯ ಸೇವೆ ಅನನ್ಯ, ಪ್ರವೀಣ ನಾಯ್ಕ ಶ್ಲಾಘನೆ. ಅಥಣಿಯಲ್ಲಿನ ಅಗ್ನಿಶಾಮಕ ಠಾಣೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನಾಚರಣೆಯಲ್ಲಿ ಸಾಮಾಜಿಕ ಹೋರಾಟಗಾರ ಪ್ರವೀಣ ನಾಯ್ಕ ಅವರು ಸಿಬ್ಬಂದಿಗಳನ್ನು ಗೌರವಿಸಿ ಮಾತನಾಡಿದರು. ಠಾಣಾಧಿಕಾರಿ ಗೋಪಾಲ ಮಗದುಮ್ಮ ಹಾಗೂ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಪುಷ್ಪ ನೀಡಿ ಕೇಕ್ ಕತ್ತರಿಸುವ ಮೂಲಕ ಶುಭ ಕೋರಲಾಯಿತು. ಜನರ ಜೀವ ಮತ್ತು ಆಸ್ತಿ ರಕ್ಷಣೆಗಾಗಿ 24 ಗಂಟೆಗಳ ಕಾಲ ಶ್ರಮಿಸುವ ಅಗ್ನಿಶಾಮಕ ದಳದ ಸೇವೆ ಅಮೂಲ್ಯವಾದುದು. ಸಮಾಜ ಇವರ ಶ್ರಮವನ್ನು ಗೌರವಿಸಬೇಕು ಎಂದು ಪ್ರವೀಣ ನಾಯ್ಕ ತಿಳಿಸಿದರು. ಸೇವೆಯನ್ನು ಗುರುತಿಸಿದ್ದಕ್ಕಾಗಿ ಠಾಣಾಧಿಕಾರಿ ಗೋಪಾಲ ಮಗದುಮ್ಮ ಅವರು ಪ್ರವೀಣ ನಾಯ್ಕ, ಶರಣಪ್ಪ ಶಿಂದೆ, ಅನಿಲ ಬಾಮನೆ ಮತ್ತು ಮಹೇಶ್ ಶರ್ಮಾ ಅವರಿಗೆ ಧನ್ಯವಾದ ಅರ್ಪಿಸಿದರು. ವರದಿ ಮಹೇಶ್ ಶರ್ಮಾ, ಫ್ರೀಡಂ 19 ನ್ಯೂಸ್, ಅಥಣಿ. ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ದಿನಾಚರಣೆಯ ಎಲ್ಲರಿಗೆ ಶುಭಾಶಯವನ್ನು ತಿಳಿಸುತ್ತಾ, ಇವತ್ತು ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಅಗ್ನಿಶಾಮಕ ಒಂದು ಇಲಾಖೆಯ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿಗಳ ಒಂದು ಕಾರ್ಯವನ್ನು ಗುರುತಿಸಿ ಇವತ್ತು ಶ್ರಮವನ್ನು ವಹಿಸುವಂತಹ ಕೈಗಳಿಗೆ ಬೆಲೆಯನ್ನು ಕೊಡಬೇಕು. ಆ ಋಣವನ್ನು ನಾವು ತೀರಿಸಬೇಕಾಗುತ್ತದೆ. ಯಾಕಂದರೆ ಅಗ್ನಿಶಾಮಕ ದಳದವರು ದಿನಾಲು 24 ಗಂಟೆ ತಮ್ಮ ಎಲ್ಲ ಕಠಿಣ ಶ್ರಮದಿಂದ ಇಲ್ಲಿ ತಾಲೂಕಿನಲ್ಲಿ ಹೋಗುವಂತಹ ಎಲ್ಲ ಒಂದು ಘಟನೆಗಳ ಒಂದು ನಂದಿಸುವ ಒಂದು ಕಾರ್ಯವನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದಾರೆ. ಆ ಪ್ರಾಮಾಣಿಕತೆಗೆ ಎಲ್ಲ ಸಾರ್ವಜನಿಕರು ಕೂಡ ಸಹಕಾರ ನೀಡುವ ಮೂಲಕ ಅವರಿಗೆ ಗೌರವವನ್ನು ದಿನನಿತ್ಯ ಕೊಡಬೇಕನ್ನು ಮಾತ್ರ ಕೂಡ ಇವತ್ತು ಹೇಳ್ತೇನೆ. ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.